ಆತ್ಮೀಯ ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ಪ್ಲೇಟೋರವರ ಜೀವನ ಮತ್ತು ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಪ್ಲೇಟೋರವರ ಆದರ್ಶ ರಾಜ್ಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗ್ರೀಕ್ ದೇಶದ ಶ್ರೇಷ್ಠ ತತ್ವಜ್ಞಾನಿಯಾಗಿರುವಂತಹ ಪ್ಲೇಟೋರವರು ತಮ್ಮ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂತಹ ದಿ ರಿಪಬ್ಲಿಕ್ ಎನ್ನುವಂಥ ಗ್ರಂಥದಲ್ಲಿ ಆದರ್ಶ ರಾಜ್ಯದ ಕುರಿತು ಒಂದು ಚಿತ್ರಣವನ್ನು ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ಹಾಗಾದರೆ ಅವರ ಆದರ್ಶ ರಾಜ್ಯದ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಪ್ಲೇಟೋರವರು ಆದರ್ಶ ರಾಜ್ಯದ ರಚನೆಯನ್ನು ಮಾನವನಲ್ಲಿರುವ 3 ಮೂಲಭೂತ ಗುಣಗಳ ವರ್ಗೀಕರಣದ ಮೂಲಕ ಪ್ರಾರಂಭಿಸ್ತಾರೆ. ಸ್ನೇಹಿತರೆ, ಪ್ಲೇಟೋರವರು ಆದರ್ಶ ರಾಜ್ಯದ ರಚನೆಯನ್ನು ಮಾನವನಲ್ಲಿರ್ತಕ್ಕಂಥ 3 ಮೂಲಭೂತ ಗುಣಗಳ ವರ್ಗೀಕರಣದ ಮೂಲಕ ಪ್ರಾರಂಭ ಮಾಡ್ತಾರೆ. ಸ್ನೇಹಿತರೆ, ಹಾಗಾದರೆ ಮಾನವನಲ್ಲಿರ್ತಕ್ಕಂಥ 3 ಮೂಲಭೂತ ಗುಣಗಳು ಯಾವುವು? ಯಾವ ಗುಣಗಳು ಮನುಷ್ಯರಲ್ಲಿ ಕಂಡು ಬರ್ತವೆ ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಸಾತ್ವಿಕ ಗುಣ. ಎರಡನೇದಾಗಿ ರಾಜಸ ಗುಣ. ಮೂರನೇದಾಗಿ ತಾಮಸ ಗುಣ. ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಮನುಷ್ಯರಲ್ಲಿ 3 ಮೂಲಭೂತ ಗುಣಗಳನ್ನು ನಾವು ಕಾಣ್ತೀವಿ. ಮೊದಲನೇದಾಗಿ ಸಾತ್ವಿಕ ಗುಣ ಅಂಥೇಳಿ, ಎರಡನೇದಾಗಿ ರಾಜಸ ಗುಣ ಅಂಥೇಳಿ, ಮೂರನೇದಾಗಿ ತಾಮಸ ಗುಣ ಅಂಥೇಳಿ. ಈ 3 ಗುಣಗಳನ್ನು ನಾವು ಮೂಲಭೂತವಾಗಿ ಮನುಷ್ಯನಲ್ಲಿ ಕಾಣ್ತೀವಿ. ಮಾನವರಲ್ಲಿರ್ತಕ್ಕಂಥ ಈ 3 ಗುಣಗಳಿಗೆ ಅನುಗುಣವಾಗಿ ಸಮಾಜದಲ್ಲಿ 3 ವರ್ಗಗಳಿವೆ ಅಂತ ಹೇಳ್ತಾರೆ ಪ್ಲೇಟೋರವರು. ಇವೇನು 3 ಗುಣಗಳಿದಾವಲ್ಲ, ಸಾತ್ವಿಕ, ರಾಜಸ, ತಾಮಸ ಅಂಥೇಳಿ, ಈ ಗುಣಗಳಿಗೆ ಅನುಗುಣವಾಗಿ ಸಮಾಜದಲ್ಲಿ ಏನಿದ್ದಾವೆ 3 ವರ್ಗಗಳಿದ್ದಾವೆ ಅಂತ ಹೇಳ್ತಾರೆ. ಹಾಗಾದರೆ ಆ 3 ವರ್ಗಗಳು ಯಾವುವು ಅಂತಂದಾಗ, ಒಂದು ಆಳುವ ವರ್ಗ, ಎರಡನೇದು ಸೈನಿಕ ವರ್ಗ, ಮೂರನೇದು ಉತ್ಪಾದಕ ವರ್ಗ. ಹಾಗಾದರೆ ಇವು 3 ಗುಣಗಳಿಗೆ, ಮಾನವನ 3 ಗುಣಗಳಿಗೆ ಅನುಗುಣವಾಗಿ ಯಾವ ಥರ ಇವು ವರ್ಗಗಳು 3 ವರ್ಗಗಳದಾವಂತ ನಾವು ನೋಡ್ತಾ ಹೋದಾಗ, ಮೊದಲನೇದಾಗಿ ಸಾತ್ವಿಕ ಗುಣವನ್ನು ಹೆಚ್ಚಾಗಿ ಹೊಂದಿದಂಥವರು ಆಳುವ ವರ್ಗವಂಥೇಳಿ. ಸಾತ್ವಿಕ ಗುಣವನ್ನು ಹೆಚ್ಚಾಗಿ ಹೊಂದಿದಂಥವರು ಆಳುವ ವರ್ಗ ಅಂಥೇಳಿ. ರಜೋಗುಣವನ್ನು ಹೆಚ್ಚಾಗಿ ಹೊಂದಿದಂಥವರು ಸೈನಿಕ ವರ್ಗ ಅಂಥೇಳಿ. ತಾಮಸ ಗುಣವನ್ನು ಅಧಿಕವಾಗಿ ಹೊಂದಿದಂಥವರು ಉತ್ಪಾದಕ ವರ್ಗ ಅಂಥೇಳಿ. ಉತ್ಪಾದಕ ವರ್ಗ ಅಂಥೇಳಿ ಪ್ಲೇಟೋರು ಏನು ಮಾಡ್ತಾರೆ, ಗುರುತಿಸ್ತಾರೆ. ಇಲ್ಲಿ ನಿಮಗೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತೈತಿ, ಗಮನಿಸ್ರಿ. ಹಾಗಾದರೆ ಪ್ಲೇಟೋರವರ ಆದರ್ಶ ರಾಜ್ಯದ ಲಕ್ಷಣಗಳೇನಿದ್ದಾವೆ ಅಂತ ನಾವು ನೋಡ್ತಾ ಹೋದ್ವಿ ಅಂದ್ರೆ, ಮೊದಲನೇದಾಗಿ ತತ್ವಜ್ಞಾನಿ ಅರಸರ ಆಳ್ವಿಕೆ. ಎರಡನೇದಾಗಿ ಆಸ್ತಿ ಮತ್ತು ಕುಟುಂಬದ ಸಮತಾವಾದ. ಮೂರನೇದಾಗಿ ರಾಜನಿಯಂತ್ರಿತ ಶಿಕ್ಷಣ ಪದ್ಧತಿ. ನಾಲ್ಕನೇದಾಗಿ ಕಾರ್ಯವೈಶಿಷ್ಟ್ಯತೆ. ಐದನೇದಾಗಿ ಸ್ವಾತಂತ್ರ್ಯ. ಪ್ಲೇಟೋರವರ ಆದರ್ಶ ರಾಜ್ಯದಲ್ಲಿ ಇವು ಪ್ರಮುಖವಾದಂಥ ಲಕ್ಷಣಗಳಾಗಿವೆ. ಓಕೆ, ಮೊದಲನೇದಾಗಿ ತತ್ವಜ್ಞಾನ ಅರಸರ ಆಳ್ವಿಕೆ, ಆಸ್ತಿ ಮತ್ತು ಕುಟುಂಬದ ಸಮತಾವಾದ, ರಾಜನಿಯಂತ್ರಿತ ಶಿಕ್ಷಣ ಪದ್ಧತಿ, ಕಾರ್ಯವೈಶಿಷ್ಟ್ಯತೆ ಮತ್ತು ಸ್ವಾತಂತ್ರ್ಯ ಎನ್ನುವಂಥವು ಪ್ಲೇಟೋರವರ ಆದರ್ಶ ರಾಜ್ಯದ ಲಕ್ಷಣಗಳಾಗಿವೆ. ಈ ಭಾಗದಿಂದ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತೈತಿ. ಈ ಭಾಗವನ್ನು ನೀವು ಸ್ವಲ್ಪ ಡೀಪಾಗಿ ಪುಸ್ತಕದಲ್ಲಿ ಏನು ಮಾಡಬೇಕ್ರಿ, ಓದ್ಕೋಬೇಕು. ನಾವು ಮುಂದಿನ ತರಗತಿಯಲ್ಲಿ ಆದರ್ಶ ರಾಜ್ಯದ ಪ್ರತಿಯೊಂದು ಲಕ್ಷಣವನ್ನು ಕೂಡ ನಾವು ಅದನ್ನು ಡೀಪಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ಧನ್ಯವಾದಗಳು.